ಅಧಿಕಾರಿಗಳು ನಮ್ಮೂರಿಗೆ ಬಸ್ ಬಿಡ್ತೀನಿ ಅಂತ ರೈಲ್ ಬಿಡ್ತಾರೆ. ಹುಳಿಯಾರು ಹೋಬಳಿಯ ಮಾರುಹಳೆ ಗ್ರಾಮಸ್ಥರ ಆಕ್ರೋಶ. ಎಸ್ ವೀಕ್ಷಕರೇ, ತುಮಕೂರು ಜಿಲ್ಲೆಯ ಹುಳಿಯಾರು ಹೋಬಳಿ ಮಾರುಹಳೆ ಗ್ರಾಮದ ಜನರಿಗೆ ಇಂದಿಗೂ ಬಸ್ ಸೌಲಭ್ಯವಿಲ್ಲದೆ ಪರದಾಡ್ತಿದ್ದಾರೆ. ಎಲ್ಲ ಊರಿಗೂ ಸಾರ್ವಜನಿಕ ಸಾರಿಗೆ ಸೌಲಭ್ಯವಿದ್ರೂ ನಮ್ಮ ಊರಿಗೆ ಬಸ್ ಮುಖವೇ ಕಾಣಿಸ್ತಾ ಇಲ್ಲ ಎಂದು ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇನ್ನು ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ರೈತರು, ಕೆಲಸಕ್ಕೆ ಹೋಗುವವರು ಎಲ್ಲರೂ ಇದ್ರೂ ಎಷ್ಟು ಬಾರಿ ಮನವಿಯನ್ನ ಮಾಡಿದ್ರೂ ಬಸ್ ಇಲ್ಲ. ಯಗಚಿಹಳ್ಳಿಯಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿರುವ ಮಾರುಹೊಳೆ ಗ್ರಾಮಕ್ಕೆ ಬೆಳಗ್ಗೆ ಮತ್ತು ಸಂಜೆ ಒಂದು ಬಸ್ ಬಂದ್ರೆ ಸಾಕು, ನಮಗೆ ತುಂಬಾ ಅನುಕೂಲವಾಗುತ್ತೆ ಎಂದು ಸಾರ್ವಜನಿಕರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ನಾವು ಮಾರುಹೊಳೆ ಗಾಂಧಾಳ ಗ್ರಾಮ ಪಂಚಾಯಿತಿ ಮಾರುಹೊಳೆ ಗ್ರಾಮದಿಂದ ಈ ಗ್ರಾಮದ ಗಾಂಧಾಳ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರ ಅವರ ಯಜಮಾನರು. ನಮ್ಮೂರಿಗೆ ಶಾಲಾ ಮಕ್ಕಳು ಹೆಚ್ಚು ಕಮ್ಮಿ ಒಂದು 20ರಿಂದ 30 ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚು ಕಮ್ಮಿ 2 ಕಿಲೋಮೀಟರ್ ನಡೆದು ಹೋಗ್ತಾ ಇದ್ದಾರೆ. ಅವರಿಗೆ ಸರ್ಕಾರ ಸಾರಿಗೆ ವ್ಯವಸ್ಥೆಯಿಂದ ನಮಗೆ ಬಸ್ಸಿನ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಘನ ಸರ್ಕಾರವನ್ನು ಕೇಳ್ಕೊತಾ ಇದ್ದೀವಿ. ಸರ್, ಯಾವತ್ತ ಲೆಟ್ರ್ ಗಿಟ್ರ್ ಕೊಟ್ಟಿದ್ದೀರಾ ನಾವು ಬಸ್ ಬೇಕು ಅಂತ? ಇಲ್ಲ ಸರ್, ಒಂದೆರಡು ಸತಿ ನ್ಯೂಸಲ್ಲಿ ಇದು ಮಾಡಿದ್ದೀವಿ. ಆಮೇಲೆ ಅದು ಸಂಬಂಧಪಟ್ಟವ್ರಿಗೆ ಒಂದು ಸ್ವಲ್ಪ ವಿಷಯ ನಮ್ಮ ಇವ್ರಿಗೂ ಅದನ್ನ ಅರ್ಜಿ ಮುಖಾಂತರನೂ ನಾವು ಅದು ತಲುಪಿಸಿದ್ದೀವಿ. ಏನು ಅಂದರೆ ಈಗ ಬೇಡಿಕೆ ಏನೀಗ ಅಂದರೆ ಈಗ ನಿಮ್ಮ ಯಾವತ್ತೂ ಬಂದೇ ಅಲ್ವಾ ಬಸ್ ಇಲ್ಲಿಗೆ? ಯಾವತ್ತೂ ಬಂದೇ ಇಲ್ಲ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕು ಮೇನ್ ರೋಡಿಗೆ ನೀವು? ಮೇನ್ ರೋಡ್ 2 ಕಿಲೋಮೀಟ್ರ್ ಡೈಲಿ ಶಾಲಾ ಮಕ್ಕಳು, ಹೆಣ್ಮಕ್ಳು ಸ್ಕೂಲ್ ಬ್ಯಾಗ್ ಸಮೇತ ಈಗ ಹೋಗಿ ನಡ್ಕೊಂಡು ಹೋಗಿ, ಮಳೆ ಅನ್ನಂಗಿಲ್ಲ, ಒಂದು ಸ್ವಲ್ಪ ಬಿಸಿಲು ಅನ್ನಂಗಿಲ್ಲ. ಇವತ್ತು ಆಲ್ರೆಡಿ ಸ್ಟ್ರೈಕ್ ಇದೆ, ಬಸ್ ಇಲ್ಲ, ಬಸ್ಸಿನ ವ್ಯವಸ್ಥೆ ಇಲ್ಲ. ರಿಟರ್ನ್ ಬಂದಿದ್ದಾರೆ, ವಾಪಸ್ ರಿಟರ್ನ್ ಬಂದಿದೆ. ಅದರಿಂದ ಎಲ್ಲ ಸರ್ಕಾರ ಮತ್ತು ನಮ್ಮ ಶಾಸಕರು ಅವರೆಲ್ಲ ಇದನ್ನು ಇದು ಮಾಡಿ ನಮ್ಮ ಸಾರಿಗೆ ಇವರು ಎಲ್ಲ ನಮಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊತಾ ಇದ್ದೀವಿ. ಮಾರುಹೊಳೆ ಗ್ರಾಮಸ್ಥ. ನಮ್ಮ ಊರಿಗೆ ತುಂಬ ವರ್ಷಗಳಿಂದನೂ ಯಾವುದೇ ಬಸ್ಸಿನ ಸೌಕರ್ಯ ಇಲ್ಲ. ಹಾಗಾಗಿ ಶಾಲಾ ಮಕ್ಕಳಿಗೆ, ವೃದ್ಧರಿಗೆ ಮತ್ತು ವಿಧವೆಯರಿಗೆ, ಅಂಗವಿಕಲರಿಗೆಲ್ಲ ತುಂಬ ಸಮಸ್ಯೆ ಆಗಿದೆ. ಬೆಳಿಗ್ಗೆ ಎದ್ದರೆ ಓಡಾಡೋಂಥ ಜಾಗ. ಹಾಗಾಗಿ ಜನಗಳಿಗೆ ತುಂಬ ಓಡಾಡೋಕ್ಕೆ ತುಂಬ ಅನಾನುಕೂಲ ಆಗಿರೋದ್ರಿಂದ ಸರ್ಕಾರಕ್ಕೆ ಒತ್ತಾಯಿಸ್ತಿರೋದು ಇಷ್ಟೇ, ನಮಗೆ ಒಂದು ಗೌರ್ಮೆಂಟ್ ಬಸ್ಸಿನ ಸ್ಪೆಷಾಲಿಟಿ ಬೇಕಾಗಿದೆ. ದಯವಿಟ್ಟು ಸರ್ಕಾರ ಇದನ್ನು ಗಮನಕ್ಕೆ ತಗೊಂಡು ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ಕೊತಾ ಇದ್ದೀವಿ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಮಾರುಹಳೆ ಗ್ರಾಮಸ್ಥರ ಗೋಳನ್ನ ಕೇಳಬೇಕಾಗಿದೆ. ಮಾರುಹಳೆ ಗ್ರಾಮಕ್ಕೆ ಇಂದಿಗೂ ಕೂಡ ಬಸ್ ಇಲ್ಲದೆ ಗ್ರಾಮಸ್ಥರು ಪರದಾಡ್ತಿದ್ದಾರೆ. ದೂರದೂರಿಗೆ ಶಾಲಾ ಕಾಲೇಜಿಗೆ ಹೋಗಲು ಪರದಾಡ್ತಿದ್ದಾರೆ. ಕೂಡಲೇ ಅಧಿಕಾರಿಗಳು ಇದರ ಸಮಸ್ಯೆಯನ್ನ ಆಲಿಸಬೇಕಾಗಿದೆ. ಚೇತನ್ ಜಾನಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.